ನಮಸ್ತೆ ಪೇಜ್ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸೆಕೆಂಡ್ PU ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರಲ್ಲಿ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಅಂದರೆ ಕಂಟಿನ್ಯೂಸ್ ಆಗಿ ಫಾರ್ಮೇಷನ್ ನಡೆಯೋದನ್ನು ನಾವು ಕಂಟಿನ್ಯೂಟಿ ಅಂತೀವಿ. ನಾವು ಇದರಲ್ಲಿ ಕೈನ ನಾನು ತೆಗೆದಿಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲಿಂದ ಒಂದು ಪಾಯಿಂಟ್ ಬರುತ್ತೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಟ್ಸ್ ನಾಟ್ ಎನ್ ಕಂಟಿನ್ಯೂಟಿ. ನೋಡಿ, ಇಲ್ಲಿ ನಾನು ಕೈನ ಡ್ರಾಪ್ ಮಾಡಿದೆ, ಇದನ್ನು ಕಂಟಿನ್ಯೂಟಿ ಏನಲ್ಲ. ಇಲ್ಲಿ ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಈ ಥರ ಬಂದರೆ ಇದನ್ನು ಸಹ ನಾವು ಕಂಟಿನ್ಯೂಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನಮಗೆ ಫಾರ್ಮೇಷನ್ ವಾಟ್ ಈಸ್ ಮೀನ್ ಬೈ ಕಂಟಿನ್ಯೂಟಿ ಅಂತ ಅರ್ಥ ಆಯಿತು ಅಂತೀನಿ. ವಾಟ್ ಈಸ್ ಮೀನ್ ಬೈ ಕಂಟಿನ್ಯೂಟಿ, ಕಂಟಿನ್ಯೂಸ್ ಆಗಿ ಫಾರ್ಮೇಷನ್ ನಡೆಯೋದನ್ನು ನಾವು ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಇಲ್ಲೊಂದು ವೇವ್ ಫಾರ್ಮೇಷನ್ ಬರುತ್ತೆ ಮತ್ತು ಈ ಸೈಡ್ ಒಂದು ವೈ ಫಾರ್ಮೇಷನ್ ಬಂತು, ಇದನ್ನು ನಾವು ಕಂಟಿನ್ಯೂಟಿ ಅಂತೀವ? ಇಲ್ಲ, ಯಾಕೆ ನಾನಿಲ್ಲಿ ಕೈನ ಡ್ರಾಪ್ ಮಾಡಿದೆ. ಬೈ ಕಂಟಿನ್ಯೂಟಿ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಸೆಡ್ ಟು ಬಿ ಎ ಕಂಟಿನ್ಯೂಸ್ ಅಟ್ ಎಕ್ಸ್ equals C where C domains of f of x if the limit extends to C f of x equals FC ಅಂತ ಹೇಳ್ತೀವಿ. Equal limit extends to C f of x equals to f of C, both are equal. ನೋಡಿ, ಇಲ್ಲಿ f of x is equal to x ಅಂತ ತಗೊಳ್ಳೋಣ, y is equal to x ತೊಗೊತೀನಿ. ಅಂದರೆ f of x ನ y ಅಂದರೆ ಈಕ್ವಲ್ಸ್ ಟು x ಅಂತ ತಗೊಳ್ಳೋಣ. ಹಾಗೆ ಇಲ್ಲೊಂದು ಗ್ರಾಫ್ ಬಂದರೆ ಇಲ್ಲಿ x y ಅಂತ ತೊಗೊತೀನಿ. x 0 ಇದ್ದರೆ y ಸಹ 0 ಇರುತ್ತೆ, x 1 ಇದ್ದರೆ y ಸಹ 1 ಇರುತ್ತೆ, x 2 ಇದ್ದರೆ y ಸಹ 2 ಇರುತ್ತೆ. ಈ ಥರ ಫಾರ್ಮೇಷನ್ನ ನಾವೇ ಕಂಟಿನ್ಯೂಯಸ್ ಫಾರ್ಮೇಷನ್ ಅಂತ. ನೋಡಿ, ಇಲ್ಲಿ ಇದು ಕಂಟಿನ್ಯೂಸ್ ಆಗಿ ಫಾರ್ಮೇಷನ್ ಆಯಿತು. ನಮ್ಮ ಹ್ಯಾಂಡು ಎಲ್ಲೆಲ್ಲೂ ನಾನು ತೆಗಿಲಿಲ್ಲ. ಸೊ ಇದನ್ನು ನಾವೇನು ಮಾಡ್ತೀವಿ, y is equal to x ದಿಸ್ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನೇನಂತ ಅಂತೀವಿ ಅಂದರೆ ಕಂಟಿನ್ಯೂಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಕಂಟಿನ್ಯೂಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಏನು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್, ವೈ ಈಸ್ ಈಕ್ವಲ್ ಟು ಎಕ್ಸ್. ಇದನ್ನ ಫಾರ್ಮೇಷನ್ ಬಂದು ವೈ ಏನಿರುತ್ತೋ ಎಕ್ಸ್ ಸಹ ಸೇಮ್ ಇರುತ್ತೆ ಅಂತ. ಎಕ್ಸ್ 0 ಇದ್ರೆ ವೈ ಸಹ 0. ಈ ಥರ ಫಾರ್ಮೇಷನ್ ನಾವೇನಿಟಿ ಅಂತ ಹೇಳ್ತೀವಿ. ಹಾಗೆ ಎಕ್ಸಾಂಪಲ್ ತಗೊಳ್ಳೋಣ. ನಾನ್ ಕಂಟಿನ್ಯೂಸ್ ಫಾರ್ಮೇಷನ್ಗೆ ಎಕ್ಸಾಂಪಲ್ ಏನು ಬರುತ್ತೆ ಹಂಗಾದ್ರೆ, ಏನಂತ ಯಾವ್ದಾರು ಒಂದು ಎಕ್ಸಾಂಪಲ್ ತಗೋಬೋದು ಅಂದರೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1, ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 0, 2 ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಹೇಳ್ತೀವಿ. ಈ ಫಾರ್ಮೇಷನ್ ಹೆಂಗೆ ಬರುತ್ತೆ, ಇದು ಗ್ರಾಫ್ ಬಂದು ಅಂದರೆ ಇದ್ದಾರೆ. ಇಲ್ಲಿ 1 2 3 ತೊಗೊಳ್ಳೋಣ, 1 2 3 ತೊಗೊತೀವಿ. ಹಾಗೆ ಇಲ್ಲೂ ಸಹ 1 2 3 ತೊಗೊಳ್ಳೋಣ. ಇದನ್ನು ನಾವೇನಂತ ಹೇಳ್ತೀವಿ, ಇದನ್ನು ಎಕ್ಸ್ ಆ್ಯಕ್ಸಿಸ್ಸು, ಇದನ್ನು ವೈ ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಅದು ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಹೇಳ್ತಿದ್ದಾರೆ. 0ಗಿಂತ ಲೆಸ್ಸರ್ ಅಂದರೆ 0.1 0.2 ಇಲ್ಲ -1 -2 ಈ ಥರ ಫಾರ್ಮೇಷನ್ ಬರುತ್ತೆ. ನಾವು ಇದನ್ನು ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಹೇಳ್ತಿದ್ದಾರೆ. 2ನಲ್ಲಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ ನಮ್ಮ ಫಾರ್ಮೇಷನ್ ಬಂದು ಈ ಥರ ಬಂತು. ಹಂಗಾರೆ ಈ ಎರಡು ಕಂಟಿನ್ಯೂಟಿ ಆಗಿದೆಯಾ, ಕಂಟಿನ್ಯೂಸ್ ಆಗಿದೆಯಾ? ಇಲ್ಲ, ಇದು ನಾನ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಪ್ರಾಬ್ಲಮ್ ಬಂದು, ಚೆಕ್ ದ continuity of the function f is given by f of x is equal to 2x plus 3 at x is equal to 1. ಅಂದರೆ f of x equals 2x plus 3 at x is equal to 1 ಅಂತ ಇದು ಮಾಡಿ. ಇದರಲ್ಲಿ ನಾವೇನು ತಗೊತೀವಿ, f of x is equal to 2x plus 3 ತಗೊಳ್ಳೋಣ. limit x tends to 1 f of x is equal to limit x tends to 1 2x plus 3 ಅಂತ ತಗೊಳ್ತೀವಿ. ಇಲ್ಲಿ ಇದು ಫಾರ್ಮೇಷನ್ ಬರುತ್ತೆ ಏನು, 2 ಇಂಟು ಎಕ್ಸ್ ಇರೋ ಜಾಗಕ್ಕೆ 1 ಪ್ಲಸ್ 3 ತೊಗೊತೀವಿ. 2 1 2 2 ಪ್ಲಸ್ 3 ಅಂದರೆ ಆನ್ಸರ್ ಬಂದು 5 ಬಂದಿರುತ್ತೆ. ಅದು ಆನ್ಸರು. ಲಿಮಿಟ್ f of x extends to 1. ಇದಕ್ಕೆ ಕಂಟಿನ್ಯೂಸ್ ಫಂಕ್ಷನಲ್ಲಿ ನಮ್ಮ ಫಾರ್ಮೇಷನ್ ಏನಿದೆ, ಇಲ್ಲಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನಂತ ಬರ್ಕೊತೀವಿ ನಾವು, ಎಫ್ ಆಫ್ ಸಿ ಅಂತ ನಮಗೆ ಗೊತ್ತು ಇದನ್ನು. ಸೊ ನಾವು ಇವಾಗ ಎಫ್ ಆಫ್ ಸಿ ಮಾಡಿದ್ರೆ, ಸೊ ಇಲ್ಲಿ ಎಫ್ ಆಫ್ ಸಿ ಇರೋ ಜಾಗದಲ್ಲಿ ಏನಿದೆ, ಇಲ್ಲಿ ಸಿ ಇರೋ ಜಾಗದಲ್ಲಿ ಬಂದು
ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ತಗೊಂತೀವಿ. ಇಲ್ಲಿ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 3. ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಏನಿದೆ, ಇಲ್ಲಿ 1 ಇದೆ. ಎಫ್ ಆಫ್ 1 ಈಕ್ವಲ್ಸ್ 2 ಇಂಟು 1 ಪ್ಲಸ್ 3. ಸೇಮ್ ಆನ್ಸರ್ ಬರುತ್ತೆ. ಎಷ್ಟು ಬರುತ್ತೆ ಇಲ್ಲಿ ಆನ್ಸರ್ ಬಂದು 5. ಏನು, ಎಫ್ ಆಫ್ 1 ಈಕ್ವಲ್ಸ್. ಸೊ ನಾವಿಲ್ಲಿ ಏನಂತ ತಗೋಬೇಕು, ಇದು ಸಹ ಈಕ್ವಲ್ ಇದೆ, ಇದು ಎರಡು ಸೇಮ್ ಇದೆ. ಸೊ ಇಟ್ಸ್ ಆನ್ ಕಂಟಿನ್ಯೂಸ್ ಫಂಕ್ಷನ್. ಲಿಮಿಟ್ಸ್ ಎಕ್ಸ್ ಟೆನ್ಸ್ ಟು 1, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ 1. ಇಟ್ಸ್ ಆನ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ತೊಗೊಂತೀವಿ. ಇಟ್ಸ್ ಆನ್ ಕಂಟಿನ್ಯೂಸ್ ಫಂಕ್ಷನ್. ಏನಂತ ಇದೆ, ಸೆಕೆಂಡ್ ಕ್ವಶನ್ ಬಂದು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ ಇದು ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತಾ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್. ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಏನಿದೆ, ಎಕ್ಸ್ ಈಸ್ ಈಕ್ವಲ್ ಟು 0. ಇದನ್ನು ನಾವು ಲಿಮಿಟ್ ತಗೊಂಡು ಹೋಗ್ತೀನಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ x tends to 0 x ಸ್ಕ್ವಯರ್. ಇಲ್ಲಿ ಎಕ್ಸ್ ಸ್ಕ್ವಯರ್ ಇರೋ ಜಾಗದಲ್ಲಿ ಏನಿದೆ, 0 ಇದೆ. 0 ಸ್ಕ್ವಯರ್ ಇಸ್ ಈಕ್ವಲ್ ಟು 0. ಹಾಗಾದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಅದೇ ಥರನೇ ಇಲ್ಲಿ ನೆಕ್ಸ್ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್, ಎಫ್ ಆಫ್ 0 ಇಸ್ ಈಕ್ವಲ್ ಟು 0. Therefore, limit x tends to 0, f of x is equal to f of 0. It is a continuous function. It is an continuous function ಅಂತ ಹೇಳ್ತೀವಿ. It's a continuous function. ಏನಂತ ಇದೆ, ಇದು ಎಕ್ಸಾಂಪಲ್ ಪ್ರಾಬ್ಲಮ್ ಬಂದು ಥರ್ಡ್ನೇದು ಎಫ್ ಆಫ್ ಎಕ್ಸ್ ಅಂತೆ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ಯುಲಸ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ಸ್ ಟು 0 ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 0, ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದಾಗ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂದಿದೆ ಇಲ್ಲಿ ಕ್ವಶನ್ನು ಬರ್ಕೊಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ತಗೊತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ಸ್ ಎಕ್ಸ್ ಟ್ಯಾನ್ಸ್ ಟು 0 ಮೈನಸ್ ಈಕ್ವಲ್ಸ್ ಮೈನಸ್ ಎಕ್ಸ್ ಅಂತ ತಗೊತೀವಿ. ಮೈನಸ್ ಎಕ್ಸ್ ಅಂದರೆ ಇದು ವ್ಯಾಲ್ಯೂ ಬಂದು 0 ಇದ್ದರೆ ಇದು ಸಹ ವ್ಯಾಲ್ಯೂ ಬಂದು ಆಲ್ಸೋ 0 ಬಂದಿರುತ್ತೆ. ನೆಕ್ಸ್ಟ್ ಇಲ್ಲೇನಾರ ಪಾಸಿಟಿವ್ ಎಕ್ಸ್ ಇದ್ದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟ್ಯಾನ್ಸ್ ಟು 0 ಪಾಸಿಟಿವ್ ಇದ್ದರೆ ಏನು ಬರುತ್ತೆ ಇಲ್ಲಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಪ್ಲಸ್ ಎಕ್ಸ್ ಅಂತ ತಗೊತೀವಿ. ಇಲ್ಲಿ ವ್ಯಾಲ್ಯೂ ಬಂದರೆ ಏನು ಬರುತ್ತೆ, ಇದು ಸಹ ವ್ಯಾಲ್ಯೂ 0 ಆಗೇ ಇರುತ್ತೆ. ದೇರ್ಫೋರ್ ಇದನ್ನು ಎಲ್ ಎಚ್ ಎಲ್ ಅಂತ ತಗೊಳ್ಳೋಣ, ಇದನ್ನು ಆರ್ ಎಚ್ ಎಲ್ ಅಂತ ತಗೊತೀನಿ. ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತ ಬರ್ತೀವಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್. ಎಫ್ ಆಫ್ 0 ತೊಗೊಂಡ್ರೆ ಎಫ್ ಆಫ್ 0 ಈಸ್ ಈಕ್ವಲ್ ಟು ಮಾಡ್ಯುಲಸ್ ವ್ಯಾಲ್ಯೂ ಬಂದು 0 ಬಂದರೆ ಇದು ಸಹ ವ್ಯಾಲ್ಯೂ ಲಿಮಿಟ್ಸ್ ಎಕ್ಸ್ ಟ್ಯಾನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 0 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹೇಳ್ತೀವಿ ಇದನ್ನು ದ ಗಿವನ್ ಮಾಡ್ಯುಲಸ್ ಫಂಕ್ಷನ್ ಈಸ್ ದ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ತೀವಿ. ದ ಗಿವನ್ ಮಾಡ್ಯುಲಸ್ ಫಂಕ್ಷನ್ ಈಸ್ ದ ಕಂಟಿನ್ಯೂಸ್ ಫಂಕ್ಷನ್ ಅಟ್ ಎಕ್ಸ್ ಈಕ್ವಲ್ಸ್ 0 ಇತ್ತು.
ಇದು ಫೋರ್ತ್ನೇದು. ಶೋ ದಟ್ ದ ಫಂಕ್ಷನ್ ಆಫ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3 ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, 1 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಎಸ್ ಈಕ್ವಲ್ ಟು 0ನ ಆಗಿದ್ದರೆ ಅದು ನಾಟ್ ಎ ಕಂಟಿನ್ಯೂಯಸ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವೇನು ತೊಗೊತೀವಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 f of x is equal to limit x tends to 0 x cube plus 3. x cube plus 3 ಅಂದರೆ 0 cube plus 3 ವ್ಯಾಲ್ಯೂ ಬಂದು 3 ಬರುತ್ತೆ. f of x is equal to f of 0 equals to 1. ಇಲ್ಲಿ ಆನ್ಸರ್ ಬಂದು ಇಲ್ಲಿ 3 ಇದೆ, ಇಲ್ಲಿ 1 ಇದೆ. Both the value is not equal. Both the value not equal. It's called as an discontinuous. It's not equal, therefore it's called as a discontinuous. ಇನ್ನೊಂದು ಕ್ವಶನ್ ಇದೆ, ಪ್ರೂವ್ ದಟ್ ದ ಐಡೆಂಟಿಟಿ ಫಂಕ್ಷನ್ ಆನ್ ರಿಯಲ್ ನಂಬರ್ ಗಿವನ್ ಬೈ ದ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ರಿಯಲ್ ನಂಬರ್ ಅಂತ ಕೇಳ್ತಿದ್ದಾರೆ. ಸೊ ನಾವು ತಗೊಳ್ಳೋಣ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಏನು, ಕಂಟಿನ್ಯೂಸ್ ಫಂಕ್ಷನಲ್ಲಿ ಎವ್ರಿ ರಿಯಲ್ ನಂಬರಲ್ಲೂ ಈಕ್ವಲ್ ಆಗಿರುತ್ತೆ ಅಂತ, ಕಂಟಿನ್ಯೂಸ್ ಫಂಕ್ಷನ್ ಆಗೇ ಇರುತ್ತೆ ಅಂತ ಕೇಳ್ತಿದ್ದಾರೆ. ಇದನ್ನು ನಾವು ಪ್ರೂವ್ ಮಾಡ್ತಾ ಇದ್ದೀವಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಕ್ಸ್ ಅಂತ ತೊಗೊತೀವಿ. ಈ ವ್ಯಾಲ್ಯೂ ಬಂದು ಎಕ್ಸ್ ಇರೋ ಜಾಗಕ್ಕೆ ಸಿ ತೊಗೊತೀವಿ. ಹಾಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು, ಎಕ್ಸ್ ವ್ಯಾಲ್ಯೂ ಎಕ್ಸ್ ಅಂತ ತೊಗೊತೀವಿ. ಎಫ್ ಆಫ್ ಸಿ ಈಕ್ವಲ್ಸ್ ಏನು ವ್ಯಾಲ್ಯೂ ಬರುತ್ತೆ, ಎಕ್ಸ್ ಇರೋ ಜಾಗಕ್ಕೆ ಸಿ ತೊಗೊತೀವಿ. ಈ ಎರಡಲ್ಲೂ ಸೇಮ್ ಇದೆಯಾ. ಸೊ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ f of x f of c ಅಂತ ಹೇಳ್ತೀವಿ ನಾವಿಲ್ಲಿ. ಐಡೆಂಟಿಟಿ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಐಡೆಂಟಿಟಿ ಫಂಕ್ಷನ್ ಈಸ್ ಕಂಟಿನ್ಯೂಸ್ at every real number. ಎವರಿ ರಿಯಲ್ ನಂಬರ್ ಅಂತ ಹೇಳ್ತೀವಿ. ಅಂದರೆ ಐಡೆಂಟಿಟಿ ಫಂಕ್ಷನ್ನು ಕಂಟಿನ್ಯೂಸ್ ಆಗಿರುತ್ತೆ, ಎಲ್ಲ ರಿಯಲ್ ನಂಬರ್ಗೂ ಕಂಟಿನ್ಯೂ ಆಗಿರುತ್ತೆ ಅಂತ ಹೇಳ್ತೀವಿ. ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್. ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಅಂತ ಎರಡು ಫಂಕ್ಷನ್ ಇದೆ. ಎರಡು ಫಂಕ್ಷನ್ನು ಏನಾಗಿರುತ್ತೆ ಅಂತ ಕಂಟಿನ್ಯೂಯಸ್ ಆಗಿರುತ್ತೆ. ಏನೋ ಎರಡು ಫಂಕ್ಷನ್ ಏನಾಗಿದೆ, ಕಂಟಿನ್ಯೂಸ್ ಆಗಿರುತ್ತೆ. ಹಾಗಾದರೆ ನಾವು ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ತೊಗೋಬೋದಾ? ಅಂದರೆ ನೀವು ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ತೊಗೋಬೋದಾ? ಹಾಗಾದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಬೋತ್ ಆರ್ ಏನಾಗಿರುತ್ತೆ, ಈ ಎರಡನ್ನು ಆ್ಯಡ್ ಮಾಡಿದ್ರು ಸಹ ಏನಾಗಿರುತ್ತೆ, ಇದು ವ್ಯಾಲ್ಯೂ ಬಂದು ಕಂಟಿನ್ಯೂಸ್ ಆಗಿರುತ್ತೆ. ಫಂಕ್ಷನ್ ಬಂದು ಕಂಟಿನ್ಯೂಸ್ ಆಗಿರುತ್ತೆ. ಎಸ್ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಕಂಟಿನ್ಯೂಸ್ ಅಂದರೆ ಗ್ರಾಫ್ ಫಾರ್ಮೇಷನ್ ಬಂದು ಸಹ ಕಂಟಿನ್ಯೂಸ್ ಆಗಿರುತ್ತೆ. ಇದನ್ನು 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, 2, 3 ಅಂತ ಬರ್ಕೊಳ್ಳೋಣ. ಇಲ್ಲಿ ಏನಾಗಿರುತ್ತೆ, ಇದು ಸಹ ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಸೊ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಅಂತ ತಗೊಳ್ಳೋಣ. ಹಾಗೆ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಅಂದರೆ ಏನಾಗುತ್ತೆ, ಸೆಕೆಂಡ್ ತಗೊಳ್ಳೋಣ. ಇದನ್ನು ಎಫ್ ಆಫ್ ಎಕ್ಸ್ ಪ್ಲಸ್ ಮೈನಸ್ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಆಲ್ಸೋ ಏನಾಗಿರುತ್ತೆ, ಅವೆರಡೂ ಸಹ ಕಂಟಿನ್ಯೂಸ್ ಆಗಿರುತ್ತೆ. ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಆಲ್ಸೋ ಸಿ. ಹಾಗೆ ಥರ್ಡ್ ಪಾಯಿಂಟ್ ಹೋಗೋಣ. ಎರಡು ಫಂಕ್ಷನ್ ಇದೆ ಅಂತ ತಗೊಳ್ಳೋಣ. ಈ ಎರಡು ಫಂಕ್ಷನ್ನು ಸಹ ಮಲ್ಟಿಪ್ಲೈನಲ್ಲಿದ್ದರೆ, ಎರಡು ಫಂಕ್ಷನ್ನು ಮಲ್ಟಿಪ್ಲೈನಲ್ಲಿದ್ದರೆ ಅದು ಸಹ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ.
ಫೋರ್ತ್ನೇ ತಗೋಣ. ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್. ಈ ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಎರಡು ಕಂಟಿನ್ಯೂಸ್ ಆಗಿದ್ರೆ ಅದು ವ್ಯಾಲ್ಯೂ ಬಂದು ಆಲ್ಸೋ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಸಿ. ಬಟ್ ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂದರೆ ಈ ಜಿ ಆಫ್ ಎಕ್ಸು ಯಾವತ್ತೂ 0 ಆಗಿರಬಾರ್ದು. ಜಿ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಜಿ ಆಫ್ ಎಕ್ಸ್ ವ್ಯಾಲ್ಯೂ ಬಂದು 0 ಆಗಿಲ್ಲದೆ ಹೋದರೆ ಇದು ಸಹ ಕಂಟಿನ್ಯೂಸ್ ಆಗಿರುತ್ತೆ. ಜಿ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಏನು? ಪ್ರೂವ್ ದಟ್ ದ ಎವರಿ ರ್ಯಾಷನಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ರಿಕಾಲ್ ದ ಎವರಿ ರ್ಯಾಷನಲ್ ಫಂಕ್ಷನ್ ಎಫ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್. ಕ್ಯೂ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ತೊಗೊಳ್ಳೋಣ. ಆಫ್ ಎಕ್ಸ್ನ ನಾವೇನಂತ ಬರ್ಕೋಬೋದು? ಸೈನ್ ಎಕ್ಸ್ ಅಂತ ತೊಗೊಳ್ಳೋಣ. ಹಾಗೆ ಕ್ಯೂ ಆಫ್ ಎಕ್ಸ್ನ ನಾವೇನಂತ ತೊಗೊಳ್ಳೋಣ? ಕಾಸ್ ಎಕ್ಸ್ ಅಂತ ತೊಗೊಳ್ಳೋಣ. ಇಲ್ಲೊಂದು ಗ್ರಾಫ್ ತೊಗೊಳ್ಳೋಣ. ಇಲ್ಲಿ ಸೈನ್ ಎಕ್ಸಿಗೆ ಏನಾಗ್ತಾ ಇರುತ್ತೆ? ನಮಗೆ ಗೊತ್ತು ಸೈನ್ ಫಂಕ್ಷನ್ ಬಂದು ಹಿಂಗೆ ಬರ್ತಾ ಇರುತ್ತೆ ಅಂತ. ಹಾಗೆ ಇಲ್ಲಿ ಹಾಗೆ ರಿವರ್ಸ್ ಹೋಗ್ಬೇಕು ಅಂದರೆ ಸೇಮೇ ಫಂಕ್ಷನ್ ಹಿಂಗೆ ಬರ್ತಾ ಇರುತ್ತೆ. ಇಲ್ಲಿ ಕ್ಯೂ ಆಫ್ ಎಕ್ಸ್ ಕಾಸ್ ಎಕ್ಸಿಗೆ ತೊಗೋಬೇಕು ಅಂದರೆ ಹಿಂಗಿರುತ್ತೆ ವ್ಯಾಲ್ಯೂ ಬಂದು. ಎರಡು ಏನಿದೆ? ಈಕ್ವಲ್ ಇದೆ. ವೇವ್ ಫಾರ್ಮೇಷನ್ ಬಂದು ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ ಎರಡು ಏನು ವ್ಯಾಲ್ಯೂ ಇದೆ? ಎರಡು ಬಂದು ಕಂಟಿನ್ಯೂಸ್ ಇದೆ. ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದಿ ಸೈನ್ ಫಂಕ್ಷನ್ ಅಂತ ಹೇಳ್ತಿದ್ದಾರೆ. ಈ ಸೈನ್ ಫಂಕ್ಷನಲ್ಲಿ ಏನಂತ ಇದೆ? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಟ್ಯಾನ್ಸ್ ಟು 0 ಅಂತ ಕನ್ಸಿಡರ್ ಮಾಡಿದ್ರೆ ವ್ಯಾಲ್ಯೂ ಬಂದಿರೋದೇನು ಬರುತ್ತೆ? ಸೈನ್ ವ್ಯಾಲ್ಯೂ ಬಂದು 0 ಆಗೇ ಇರುತ್ತೆ. ನೆಕ್ಸ್ಟ್ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಪ್ಲಸ್ ಎಚ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಏನು? ಎಕ್ಸ್ ಟ್ಯಾನ್ಸ್ ಟು ಸಿ, ಎಚ್ ಟ್ಯಾನ್ಸ್ ಟು 0 ಅಂತ ಇದು ತಗೊಳ್ಳೋಣ. ಲಿಮಿಟ್ ಎಫ್ ಆಫ್ ಎಕ್ಸ್ extends to c because limit extends to c sin x limit extends to 0 sin of c plus h. ಇದು ಯಾವ ಫಾರ್ಮುಲಾ ಇದ್ದಂಗಿದೆ? sin a plus b ಫಾರ್ಮುಲಾ ಇದೆ. ಲಿಮಿಟ್ extends to 0 sin c into cos h plus cos c into sin h. Limit s tends to 0 sin c into cos h plus limit to 0 cos c to sin h. ಇದು ನೋಡಿ, ಇಲ್ಲಿ ಎಚ್ ಟ್ಯಾನ್ಸ್ ಟು 0 ಯಾವತ್ತು ಕಾಸ್ 0 ಅಂದರೆ ನಮ್ಗೆ ವ್ಯಾಲ್ಯೂ ಗೊತ್ತು, ನಮಗೇನು 1 ಅಂತ. ಸೊ ಹಂಗಾಗಿ ಸೈನ್ ಸಿ ಇಂಟು 1 ಅಂತ ತೊಗೊತೀನಿ. ಪ್ಲಸ್ ಇಲ್ಲಿ ನೋಡಿ ಸೈನ್ ಎಚ್ ಅಂದರೆ ವ್ಯಾಲ್ಯೂ ಬಂದಿರೋದು ಏನು ಬರುತ್ತೆ? ಕಾಸ್ ಸಿ ಹಂಗೆ ಬರ್ಕೊಂಡ್ರೆ ಈ ಸೈನ್ ಎಚ್ಚಿನ ವ್ಯಾಲ್ಯೂ ಬಂದಿರೋದೇನು? 0 ಬಂದಿರುತ್ತೆ. ಸೊ 0 ಇಂಟು 1 0 ಇಂಟು ಏನೇ ವ್ಯಾಲ್ಯೂ ಬಂದಿರೋದು ವ್ಯಾಲ್ಯೂ ಬಂದು 0 ಆಗಿರುತ್ತೆ. ಸೊ ಸೈನ್ ಸಿ ಪ್ಲಸ್ 0. ಸೊ ಸೈನ್ ಸಿ ಈಸ್ ಈಕ್ವಲ್ ಟು ನೀನು ಎಫ್ ಆಫ್ ಸಿ ಅಂತ ಕನ್ಸಿಡರ್ ಮಾಡ್ಕೋಬೋದಾ? ಲಿಮಿಟ್ಸ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಸಿ. ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. It is a continuous function. Next function is composite function.
ವಾಟ್ ಈಸ್ ಮೀನ್ ಬೈ ಕಾಂಪೋಸಿಟ್ ಫಂಕ್ಷನ್? ಎವ್ರಿ ಕಾಂಪೋಸಿಟ್ ಫಂಕ್ಷನ್ ಈಸ್ ಅನ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ಕಾಂಪೋಸಿಟ್ ಫಂಕ್ಷನ್ ಅಂದರೆ ಏನು? ಫಂಕ್ಷನಲ್ಲಿ ಇನ್ನೊಂದು ಫಂಕ್ಷನ್ ನಡೆಯೋದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಕಾಂಪೋಸಿಟ್ ಫಂಕ್ಷನ್. ಅಂದರೆ ಏನು? ಎಫ್ ಆಫ್ ಎಕ್ಸ್ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ, ಅದನ್ನೇ ಜಿ ಆಫ್ ಈ ಥರ ಕನ್ಸಿಡರ್ ಮಾಡೋದನ್ನೇ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಕಾಂಪೋಸಿಟ್ ಫಂಕ್ಷನ್. ವಾಟ್ ಈಸ್ ಮೀನ್ ಬೈ ಕಾಂಪೋಸಿಟ್ ಫಂಕ್ಷನ್? ಒಂದು ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್ ನಡೆಯೋದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಕಾಂಪೋಸಿಟ್ ಫಂಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x³ ಅಂತ ತಗೊಳ್ಳೋಣ. ಹಾಗೆ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ತಗೊಳ್ಳೋಣ. ಇವಾಗ ನಾವೇನಂತ ಹೇಳಿದೆ? ಫಂಕ್ಷನಲ್ಲಿ ಫಂಕ್ಷನ್ ನಡೆಯೋದು ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಎಫ್ ಆಫ್ ಎಕ್ಸಿಗೆ ಏನಂತ ಇದೆ? 3x³ ಅಂತ ಇದೆ. ನಾವು ಎಫ್ ಆಫ್ ಎಕ್ಸ್ ಇರೋ ಜಾಗಕ್ಕೆ 1 ಅಂತ ತೊಗೊಂಡ್ರೆ ಎಫ್ ಆಫ್ 1 ಅಂತ ಅಂದರೆ ನಾವೇನಂತ ಬರ್ಕೊತಿದ್ವಿ? 3 × 1³ ಅಂತ ತೊಗೊತಿದ್ವಿ. ಹಾಗೆ ಎಫ್ ಆಫ್ 2 ಅಂತಂದರೆ ಏನು ತೊಗೊತಿದ್ವಿ? 3 × 2³ ಅಂತ ತೊಗೊತಿದ್ವಿ. ಹಾಗೆ ಈ ಫಾರ್ಮೇಷನ್ ನೋಡಿ, ಇಲ್ಲಿ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಇದೆ. ನಾವು ಇವಾಗ ಏನು ಮಾಡ್ಕೋಬೇಕು? ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಅಂದರೆ ಏನು? ಈ ಒಂದು ಫಂಕ್ಷನಲ್ಲಿ ಇನ್ನೊಂದು ಫಂಕ್ಷನ್ ಮಾರ್ಪಾಟ್ ಮಾಡಿ 3 × ಈ ಜಿ ಆಫ್ ಎಕ್ಸ್ನ ನಾವೇನಂತ ತೊಗೋಬೋದು? ಎಕ್ಸ್ ಇರೋ ಜಾಗಕ್ಕೆ ಇದನ್ನು ತೊಗೋಬೋದಾ? ಇದು ಜಿ ಆಫ್ ಎಕ್ಸ್ ಹೋಲ್ ಕ್ಯೂಬ್. ಹಾಗೆ 3 × ಜಿ ಆಫ್ ಎಕ್ಸ್ ಅಂದರೆ ನಮಗೇನು ಗೊತ್ತು? ಕಾಸ್ ಎಕ್ಸ್ ಹೋಲ್ ಕ್ಯೂಬ್. 3 × ಇದನ್ನು ನಾವೇನಂತ ತೊಗೋಬೋದು? ಕಾಸ್ ಕ್ಯೂಬ್ ಎಕ್ಸ್ ಅಂತ ತೊಗೋಬೋದಾ? 3 × ಕಾಸ್ ಕ್ಯೂಬ್ ಎಕ್ಸ್. ಈ ಥರ ಫಾರ್ಮೇಷನ್ನ ನಾವೇನಂತ ಹೇಳ್ತೀವಿ? ಕಾಂಪೋಸಿಟ್ ಫಂಕ್ಷನ್ ಅಂತ ಹೇಳ್ತೀವಿ. ಹಾಗೆ ಈ ಫಾರ್ಮೇಷನ್ ಬಂದು ಎದಲ್ಲಿದೆ? ಥಿಯರಮ್ 1 ಮತ್ತು ಥಿಯರಮ್ 2ನಲ್ಲಿದೆ ನೋಡಿ. ಏನಂತ ಇಡ್ಬೋದು? ಇದನ್ನು ಜಿ ಆಫ್ ಎಫ್ ಆಫ್ ಎಕ್ಸ್, ಎಫ್ ಆಫ್ ಜಿ ಆಫ್ ಎಕ್ಸ್, ಇದನ್ನು ನಾವೇನಂತ ಇದು ಮಾಡ್ತಾರೆ? ಆಫ್ ಜಿ. ಇದನ್ನ ಏನಂತ ಬರ್ಕೋಬೋದು? ಎಫ್ ಆಫ್ ಜಿ ಅಂತ ಹಿಂಗೆ ಇದನ್ನ ಏನಂತ ಮಾಡ್ತಾರೆ? ಜಿ ಆಫ್ ಎಫ್ ಅಂತ, ಎಫ್ ಆಫ್ ಎಕ್ಸ್ ಅಂತ ಇದನ್ನ ಏನಂತ ಹೇಳ್ತೀವಿ? ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಳೋಣ. ಇವಾಗ ನಾವು ಇದನ್ನೇ ತೊಗೊಂಡಿದ್ದಾನೆ ಏನಂತ ತೊಗೋಬೋದು? ಈ ಜಿ ಆಫ್ ಎಕ್ಸ್ನ ಫಸ್ಟ್ ತೊಗೊತೀನಿ. ಇದನ್ನು ನಾವೇನು ಮಾಡ್ಕೋಬೋದು? ಇದನ್ನು ಕಾಸ್ ಎಕ್ಸ್ ಅಂತ ತೊಗೊಂಡ್ರೆ ಈ ಎಕ್ಸ್ ವ್ಯಾಲ್ಯೂ ಬಂದು ಎಫ್ ಆಫ್ ಎಕ್ಸಲ್ಲಿ ಏನಂತ ಇದೆ? 3x³ ಅಂತ ಇದೆ. ಸೊ ನಾವು ಇದನ್ನೇ ಏನು ತೊಗೊಳೋಣ? ಎಕ್ಸ್ ಇರೋ ಜಾಗಕ್ಕೆ x³ ಕನ್ಸಿಡರ್ ಮಾಡ್ಕೊಳ್ಳೋಣ. ಏನಾಗುತ್ತೆ? ಎಫ್ ಆಫ್ ಎಕ್ಸ್ ತೊಗೊಂಡ್ರೆ ಎಫ್ ಆಫ್ ಎಕ್ಸಿಗೆ ವ್ಯಾಲ್ಯೂ ಏನಿದೆ? ಇಲ್ಲಿ 3x³ ಇದೆ. ನಾವು ಇದನ್ನೇ ನಾವೇನಂತ ತೊಗೋಬೋದು? ಜಿ ಆಫ್ ಎಫ್ ಆಫ್ ಎಕ್ಸ್. ಈ ಥರ ಜಿ ಆಫ್ ಎಕ್ಸ್ನ ನಾವು ಫಸ್ಟ್ ತೊಗೊಳ್ಳೋಣ. ಏನು? ಕಾಸ್ ಆಫ್ ಎಫ್ ಆಫ್ ಎಕ್ಸ್ ಅಂತ ತೊಗೊಳ್ಳೋಣ. ಏನು? ಕಾಸ್ ಆಫ್ ಎಫ್ ಆಫ್ ಎಕ್ಸ್ ತೊಗೊತಿದ್ದೀವಿ. ಎಕ್ಸ್ ಇರೋ ಜಾಗಕ್ಕೆ ಎಫ್ ಆಫ್ ಎಕ್ಸ್ ಅಂತ ತೊಗೊಂಡಿದ್ದೀವಿ. ಕಾಸ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ? ಇಲ್ಲಿ 3x³ ಇದೆ. ಈ ಸೈಡ್ ಬಂದರೆ ಏನಾಗುತ್ತೆ? 3 cos x³ ಆಗುತ್ತೆ. ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.